ನಮಸ್ಕಾರ. ಬನ್ನಿ, ಇವತ್ತು ಮಾನಸಿಕ ಶಿಸ್ತಿನ ಬಗ್ಗೆ ಒಂದು ಸಖತ್ ಕತೆ ಕೇಳೋಣ. ಈ ಕತೆಯ ಹೆಸರು ಹತೋಟಿಗೆ ಬಂದ ಮನಸ್ಸು, ಏಕಾಗ್ರತೆಯ ಒಂದು ದೃಷ್ಟಾಂತ ಕತೆ. ನಮ್ಮ ಮನಸ್ಸಿನ ಹಿಡಿತದಲ್ಲಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ಕಥೆಯಿಂದ ನಾವೆಲ್ಲರೂ ಕಲಿಬಹುದು. ಬನ್ನಿ, ಈ ಕಥೆಯ ಮುಖ್ಯ ಆಲೋಚನೆಯೊಂದಿಗೆ ಶುರು ಮಾಡೋಣ. ನಮ್ಮ ಮನಸ್ಸು ಒಂದು ಕಾಡು ಕುದುರೆಯ ಹಾಗೆ. ನಾವು ಅದನ್ನ ನಿಯಂತ್ರಿಸಿದ್ರೆ ಅದು ನಮ್ಮನ್ನ ತಪ್ಪು ದಾರಿಯಲ್ಲಿ ಕರೆದೊಯ್ಯುತ್ತೆ. ಈ ಒಂದು ಲೈನ್ ಇಡೀ ಕಥೆಯ ಸಾರಾಂಶವನ್ನೇ ಹೇಳ್ಬಿಡುತ್ತಲ್ವಾ? ಸರಿ, ಹಾಗಾದ್ರೆ ಈ ಕಥೆಯ ಹೀರೋ ಯಾರು ಅಂತ ನೋಡೋಣ ಬನ್ನಿ. ಇವನ ಹೆಸರು ಕಬೀರ್. ಕಬೀರ್ ತುಂಬಾ ಬುದ್ಧಿವಂತ ಹುಡುಗ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು. ಅವನ ಮನಸ್ಸು ಒಂದು ಚಂಚನ ಹಕ್ಕಿಯ ಹಾಗೆ ಒಂದು ಯೋಚನೆಯಿಂದ ಇನ್ನೊಂದಕ್ಕೆ ಹಾರ್ತಾನೇ ಇತ್ತು. ಒಂದು ವಿಷಯದ ಮೇಲೆ ಗಮನ ಕೊಡೋಕೆ ಆಗ್ತಿರ್ಲಿಲ್ಲ. ಇದು ನಮ್ಗೆಲ್ಲರಿಗೂ ಎಲ್ಲೋ ಒಂದ್ ಕಡೆ ಆಗಿರುತ್ತೆ, ಸರಿತಾನೆ? ಸೊ ಮೊದಲನೇ ಭಾಗದಲ್ಲಿ ನಾವು ಚಂಚಲ ಮನಸ್ಸಿನ ಬಗ್ಗೆ ನೋಡೋಣ. ಅಂದ್ರೆ ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲದಿದ್ದಾಗ ಏನೆಲ್ಲ ಆಗತ್ತೆ, ಕಬೀರ್ನ ಏಕಾಗ್ರತೆಯ ಕೊರತೆ ಅವನಿಗೆ ಯಾವೆಲ್ಲ ತೊಂದರೆಗಳ್ನ ತರ್ತಿತ್ತು ಅಂತ ನೋಡೋಣ ಬನ್ನಿ. ನೋಡಿ, ಕಬೀರ್ನ ದಿನ ಹೇಗಿತ್ತು ಅಂದ್ರೆ, ಪುಸ್ತಕ ಓದೋಕ್ ಕೂತ್ರೆ ಗೇಮ್ಸ್ ನೆನ್ಪಾಗೋದು, ಪಾಠ ಓದುವಾಗ ಫೋನ್ ಬಗ್ಗೆ ಯೋಚನೆ ಬರೋದು, ಏನಾದ್ರೂ ಮುಖ್ಯವಾದ ಕೆಲಸ ಮಾಡ್ತಿದ್ರೆ ಫ್ರೆಂಡ್ಸ್ ಜೊತೆ ಹಗಲ್ಗನಸ್ ಕಾಣೋದು. ಅಷ್ಟೇ ಅಲ್ಲ, ಅವರಪ್ಪ ಎಷ್ಟೇ ಒಳ್ಳೆ ಮಾತು ಹೇಳಿದ್ರೂ ಅದನ್ನ ಯಾವತ್ತೂ ಗಂಭೀರವಾಗಿ ತಗೊಳ್ತಾನೇ ಇರ್ಲಿಲ್ಲ. ಇಲ್ಲಿಂದ ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳುತ್ತೆ. ಈ ಭಾಗದ ಹೆಸರು ಒಂದು ಲೋಟ ನೀರು. ಒಬ್ಬ ಜ್ಞಾನಿ ಗುರುಗಳು ಕಬೀರ್ಗೆ ಹೇಗೆ ಒಂದು ಅದ್ಭುತ ಪಾಠ ಕಲಿಸ್ತಾರೆ ಅನ್ನೋದನ್ನ ನೋಡೋಣ. ಕಬೀರ್ನ ಈ ಚಂಚಲ ಮನಸ್ಸನ್ನ ನೋಡಿ ಅವನ ತಂದೆಗೆ ಚಿಂತೆ ಆಗತ್ತೆ. ಹಾಗಾಗಿ ಅವನನ್ನ ಒಬ್ಬ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಗುರುಗಳು ಯುವಕರಿಗೆ ಯಶಸ್ಸು ಸಾಧಿಸೋಕೆ ತರಬೇತಿ ಕೊಡೋದ್ರಲ್ಲಿ ತುಂಬಾ ಫೇಮಸ್ ಆಗಿರ್ತಾರೆ. ಇಲ್ಲಿ ಕಬೀರ್ನ ಸಮಸ್ಯೆಗೆ ಪರಿಹಾರ ಸಿಗ್ಬೋದೇನೋ ಅನ್ನೋ ಒಂದು ಭರವಸೆ. ಗುರುಗಳು ಕಬೀರ್ಗೆ ನೋಡೋಕೆ ತುಂಬಾನೇ ಸಿಂಪಲ್ ಆದ ಒಂದು ಕೆಲಸ ಕೊಡ್ತಾರೆ. ಈ ಸಣ್ಣ ಲೋಟದಲ್ಲಿರೋ ನೀರನ್ನ ಹಿಡ್ಕೋ, ನನ್ನ ಇಡೀ ತೋಟದ ಸುತ್ತ ಒಂದ್ ರೌಂಡ್ ಹಾಕೊಂಡ್ ಬಾ, ಆದ್ರೆ ನೆನ್ಪಿರ್ಲಿ, ಒಂದೇ ಒಂದು ಹನಿ ನೀರ್ ಕೂಡ ಚೆಲ್ಬಾರ್ದು. ನೋಡೋಕೆ ತುಂಬಾ ಸುಲಭ ಅನ್ಸುತ್ತೆ ಅಲ್ವಾ? ಆದ್ರೆ ಏನಾಯ್ತು ಗೊತ್ತಾ? ಕಬೀರ್ ಸೋತು ಹೋಗ್ತಾನೆ. ತೋಟದಲ್ಲಿ ಹಕ್ಕಿಗಳ ಚಿಲಿಪಿಲಿ, ಗಾಳಿಗೆ ಅಲುಗಾಡು ಎಲೆಗಳ ಶಬ್ದ, ಬೇರೆ ಮಕ್ಕಳು ಆಟ ಆಡ್ತಾ ಇರೋದು, ಹೀಗೆ ಪ್ರತಿಯೊಂದು ಅವನ ಗಮನವನ್ನ ಬೇರೆ ಕಡೆ ಸೆಳೆಯುತ್ತೆ. ಅವನು ವಾಪಸ್ ಬರುವಷ್ಟರಲ್ಲಿ ಲೋಟದಲ್ಲಿ ಅರ್ಧದಷ್ಟು ನೀರು ಖಾಲಿಯಾಗಿತ್ತು. ಆಗ ಗುರುಗಳು ಹೇಳಿದ ಆ ಒಂದು ಮಾತು, ಅದು ಕಬೀರ್ನ ಜೀವನವನ್ನೇ ಬದಲಾಯಿಸಿತು. ಅವರು ಹೇಳಿದ್ರು, ಈ ಲೋಟ ನಿನ್ನ ಗುರಿ ಇದ್ದ ಹಾಗೆ, ಮತ್ತು ಅದರಲ್ಲಿರೋ ನೀರು ನಿನ್ನ ಗಮನ. ನಿನ್ನ ಮನಸ್ಸಿನ ಶಿಸ್ತಿನಿಂದ ಇಟ್ಕೊಳ್ಳದಿದ್ರೆ ನಿನ್ನ ಗಮನವೆಂಬ ನೀರು ಚೆಲ್ಲಿ ಹೋಗುತ್ತೆ. ಆಗ ನೀನು ಎಲ್ಲವನ್ನೂ ಕಳಕೊಳ್ತೀಯಾ? ಎಂಥ ಅದ್ಭುತವಾದ ಮಾತು! ಹಾಗಾದ್ರೆ ಬನ್ನಿ, ಈ ಎರಡು ಮನಸ್ಥಿತಿಗಳ ವ್ಯತ್ಯಾಸವನ್ನ ಒಮ್ಮೆ ನೋಡೋಣ. ಒಂದು ಕಡೆ ಚಂಚಲ ಮನಸ್ಸು, ಅಂದ್ರೆ ಚೆಲ್ಲಿ ಹೋದ ನೀರು, ಕಳೆದು ಹೋದ ಗುರಿ ಮತ್ತು ಪ್ರಪಂಚದ ಗದ್ದಲ. ಇನ್ನೊಂದು ಕಡೆ ಏಕಾಗ್ರತೆ ಇರೋ ಮನಸ್ಸು, ಅಂದ್ರೆ ತುಂಬಿದ ಲೋಟ, ಸ್ಪಷ್ಟವಾದ ಗುರಿ ಮತ್ತು ಶಿಸ್ತುಬದ್ಧ ಮನಸ್ಸು. ಸರಿ, ಪಾಠತೋ ಗೊತ್ತಾಯ್ತು, ಆದ್ರೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ನಮ್ಮ ಮುಂದಿನ ಭಾಗ ಅದೇ, ದೈನಂದಿನ ಅಭ್ಯಾಸ. ಇದು ಶಿಸ್ತಿನ ಕೊಡೆಗೆ ಒಂದು ನಿಧಾನವಾದ ಆದ್ರೆ ಸ್ಥಿರವಾದ ದಾರಿ. ಸೊ ಕಬೀರ್ ತನ್ನ ಲೈಫ್ ಸ್ಟೈಲ್ನಲ್ಲೇ ಕೆಲವು ಸಣ್ಣ ಆದ್ರೆ ತುಂಬಾನೇ ಪವರ್ಫುಲ್ ಬದಲಾವಣೆಗಳನ್ನ ಮಾಡ್ಕೊಂಡ. ಪ್ರತಿದಿನ ಒಂದೇ ಸಮಯಕ್ಕೆ ಏಳೋದು, ಫೋನ್ ಬಳಕೆಯನ್ನ ಲಿಮಿಟ್ ಮಾಡೋದು, ಕೈಲಿರೋ ಕೆಲ್ಸದ ಮೇಲೆ ಪೂರ್ತಿ ಗಮನ ಇಡೋದು, ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷ ಧ್ಯಾನ ಮಾಡೋದು, ಮತ್ತೆ ಯಾವಾಗೆಲ್ಲ ಮನಸ್ಸು ಅತ್ತಿತ್ತ ಹೋಗುತ್ತೋ ಅದನ್ನ ಮತ್ತೆ ಕೆಲ್ಸದ ಕಡೆಗೆ ಇಳುತ್ತರೋದು. ಆದ್ರೆ ನೋಡಿ, ಈ ಬದಲಾವಣೆಯ ಒಂದೇ ದಿನದಲ್ಲಿ ಆಗಿದ್ದಲ್ಲ. ಮೊದಲನೇ ದಿನ ತುಂಬಾ ಕಷ್ಟ ಆಯ್ತು. ಮನಸ್ಸು ಪದೇ ಪದೇ ಅಲದಾಡ್ತಿತ್ತು. ಆದ್ರೆ ಕೆಲವು ವಾರಗಳ ನಂತರ ಒಂದು ಗಮನಾರ್ಹ ಬದಲಾವಣೆ ಕಾಣಿಸ್ತು. ಅವನ ನೆನಪಿನ ಶಕ್ತಿ ಕೂಡ ಹೆಚ್ಚಾಯಿತು. ಮತ್ತು 1 ವರ್ಷದ ನಂತರ ಅವನ ಗ್ರೇಡ್ಸ್ ಜಾಸ್ತಿ ಆಯಿತು. ಅವನ ಮನಸ್ಸು ಶಾಂತ ಮತ್ತು ಸ್ಥಿರವಾಯಿತು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗೋ ಸಮಯ ಬಂತು. ಕಥೆಯ ಕ್ಲೈಮ್ಯಾಕ್ಸ್ ಭಾಗ ಇದು, ಕೌಶಲ್ಯ ಮತ್ತು ಪ್ರತಿಫಲ. ಶಿಸ್ತುಬದ್ಧ ಮನಸ್ಸಿನ ನಿಜವಾದ ಶಕ್ತಿಯೇನು ಅಂತ ಇಲ್ಲಿ ನೋಡೋಣ. ಕಬೀರ್ನ ಹೊಸ ಫೋಕಸ್ಗೆ ಒಂದು ಅಗ್ನಿ ಪರೀಕ್ಷೆ ಕಾದಿತ್ತು. ಅದು ಒಂದು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ. ಅಲ್ಲಿ ಕಡಿಮೆ ಸಮಯದಲ್ಲಿ ತುಂಬಾ ಕಷ್ಟಕರವಾದ ಸಮಸ್ಯೆಗಳನ್ನ ಪರಿಹರಿಸ್ಬೇಕಿತ್ತು. ಇಲ್ಲಿದ ನಿಜವಾದ ಮ್ಯಾಜಿಕ್ ಆಗಿದ್ದು. ಬೇರೆಲ್ಲಾ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಿ ಟೆನ್ಷನ್ನಲ್ಲಿದ್ದಾಗ ಕಬೀರ್ ಮಾತ್ರ ಏಕ್ದಮ್ ಶಾಂತವಾಗಿದ್ದ. ಗುರುಗಳು ಹೇಳ್ಕೊಟ್ಟ ಆ ನೀರಿನ ಲೋಟದ ಪಾಠದ ಹಾಗೆ ಅವನು ಒಂದೇ ಸಲಕ್ಕೆ ಒಂದೇ ಪ್ರಶ್ನೆ ಮೇಲೆ ತನ್ನ ಸಂಪೂರ್ಣ ಗಮನವನ್ನು ಹರಿಸಿದ. ಮತ್ತು ಫಲಿತಾಂಶ? ಕಬೀರ್ ಆ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ಗಳಿಸಿದ.
ಅವನ ಶಿಸ್ತುಬದ್ಧ ಪ್ರಯತ್ನಕ್ಕೆ ಸಿಕ್ಕಿದ ಒಂದು ದೊಡ್ಡ ಬಹುಮಾನ ಇದು. ಈ ಇಡೀ ಕಥೆಯ ಸಾರಾಂಶವೇನು ಗೊತ್ತಾ? ಇಲ್ಲಿದೆ ನೋಡಿ. ಶಿಸ್ತುಬದ್ಧ ಮನಸ್ಸು ಟ್ಯಾಲೆಂಟ್, ಲಕ್ ಅಥವಾ ಬುದ್ಧಿವಂತಿಕೆಗಿಂತಲೂ ಹೆಚ್ಚು ಶಕ್ತಿಶಾಲಿ. ಕಬೀರ್ನ ಈ ಪ್ರಯಾಣ ಈ ಮಾತಿಗೆ ಒಂದು ಅತ್ಯುತ್ತಮ ಉದಾಹರಣೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತೀ ಮುಖ್ಯವಾದ ವಿಷಯ ಏನಂದ್ರೆ, ಮಾನಸಿಕ ಶಿಸ್ತು ಅನ್ನೋದು ಹುಟ್ಟಿನಿಂದ ಬರೋ ವರವಲ್ಲ. ಬದಲಾಗಿ ಅದು ಸಣ್ಣ ಸಣ್ಣ, ನಿರಂತರ, ದೈನಂದಿನ ಅಭ್ಯಾಸಗಳ ಮೂಲಕ ನಾವು ಬೆಳೆಸ್ಕೊಳ್ಳಬಹುದಾದ ಒಂದು ಕೌಶಲ್ಯ. ಹಾಗಾದ್ರೆ ಈ ಕಥೆ ಕೇಳಿದ ಮೇಲೆ ನಮಗೊಂದು ಪ್ರಶ್ನೆ ಮೂಡುತ್ತೆ. ನಮ್ಮದೇ ಆದ ಕಾಡು ಕುದುರೆಯನ್ನು ಪಳಗಿಸೋಕೆ ನಾವು ಇಡಬಹುದಾದ ಮೊದಲ ಸಣ್ಣ ಹೆಜ್ಜೆ ಯಾವುದು? ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ.